ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ವಸ್ತುವಿನ ಮೂಲಭೂತ ರಹಸ್ಯದ ಬಗ್ಗೆ ಮಾತಾಡೋಣ. ಒಂದು ಪ್ರಶ್ನೆ. ಆಕಾಶದಲ್ಲಿರೋ ನಕ್ಷತ್ರ, ನಾವು ಉಸಿರಾಡೋ ಗಾಳಿ ಮತ್ತೆ ನಮ್ಮ ಕಾಲ್ ಕೆಳಗಿರೋ ಒಂದು ಸಣ್ಣ ಮರಳಿನ ಕಣ, ಇವೆಲ್ಲದರಲ್ಲೂ ಕಾಮನ್ ಆಗಿರೋದು ಏನು ಅಂತ ಎಂದಾದ್ರೂ ಯೋಚನಿಸಿದ್ದೀರಾ? ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ಅದೇನಪ್ಪ ಅಂದ್ರೆ, ಇವೆಲ್ಲವೂ ದ್ರವ್ಯ ಅಥವಾ ಮ್ಯಾಟರ್ ಅನ್ನೋ ಒಂದೇ ಒಂದು ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿವೆ. ಹಾಗಾದ್ರೆ ಬನ್ನಿ, ಈ ದ್ರವ್ಯದ ಪ್ರಪಂಚದೊಳಗೆ ಒಂದು ಸಣ್ಣ ಜರ್ನಿ ಮಾಡೋಣ. ದ್ರವ್ಯ ಅಂದ್ರೆ ಏನು? ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಅದರೊಳಗಿರೋ ಕಣಗಳ ಗುಣಗಳೇನು? ದ್ರವ್ಯದ 3 ಸ್ಥಿತಿಗಳು ಯಾವುವು? ಮತ್ತೆ ದ್ರವ್ಯ ತನ್ನ ಸ್ಥಿತಿನ ಬದಲಾಯಿಸೋಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಮೊದಲನೇ ಪ್ರಶ್ನೆ, ದ್ರವ್ಯ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಇಡೀ ಯೂನಿವರ್ಸ್ ಇದೆಯಲ್ಲ, ಅದನ್ನ ಕಟ್ಟಿರೋ ಇಟ್ಟಿಗೆಗಳೇ ದ್ರವ್ಯ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಯಾವ ವಸ್ತುವಿಗೆ ಜಾಗ ಬೇಕೋ ಮತ್ತೆ ತೂಕ ಇರುತ್ತೋ ಅದೆಲ್ಲ ದ್ರವ್ಯ. ಉದಾಹರಣೆಗೆ, ನಾವು ತಿನ್ನೋ ಊಟ, ಕಲ್ಲು, ಮೋಡ, ಅಷ್ಟೇ ಯಾಕೆ, ಒಂದು ಸಣ್ಣ ನೀರಿನ ಹನಿ ಕೂಡ ದ್ರವ್ಯನೇ. ಈ ದ್ರವ್ಯದ ಬಗ್ಗೆ ಮನುಷ್ಯರು ಸಾವಿರಾರು ವರ್ಷಗಳಿಂದ ಯೋಚನೆ ಮಾಡ್ತಾನೆ ಇದ್ದಾರೆ. ನಮ್ಮ ಪ್ರಾಚೀನ ಭಾರತದಲ್ಲಿ ಎಲ್ಲವೂ ಪಂಚಭೂತಗಳಿಂದ, ಅಂದರೆ ಗಾಳಿ, ಭೂಮಿ, ಬೆಂಕಿ, ಆಕಾಶ ಮತ್ತು ನೀರಿಂದ ಆಗಿದೆ ಅಂತ ಹೇಳ್ತಿದ್ರು. ಹಳೆ ಗ್ರೀಕ್ನ ತತ್ವಜ್ಞಾನಿಗಳು ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಯೋಚನೆ ಮಾಡ್ತಿದ್ರು. ಆದರೆ ಇವತ್ತಿನ ಆಧುನಿಕ ವಿಜ್ಞಾನ ದ್ರವ್ಯವನ್ನ ಅದರ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್, ಅಂದ್ರೆ ಭೌತಿಕ ಮತ್ತು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಕ್ಲಾಸಿಫೈ ಮಾಡುತ್ತೆ. ಸರಿ, ಈಗ ದ್ರವ್ಯವನ್ನ ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಹೊರಗಿಂದ ನೋಡಕ್ಕೆ ಒಂದು ಮರದ ತುಂಡು ಒಂದೇ ಪೀಸ್ ಥರ ಕಾಣ್ಬೋದು ಅಲ್ವಾ? ಆದ್ರೆ ನಿಜವಾಗ್ಲೂ ಅದು ಹಾಗಲ್ಲ. ಅದು ಕಣ್ಣಿಗೆ ಕಾಣದೇ ಇರೋ ಲಕ್ಷಾಂತರ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಹಿಂದೆ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೀತಿತ್ತು. ಒಂದು ಗುಂಪಿನವರು ದ್ರವ್ಯ ಅನ್ನೋದು ಮರದ ತುಂಡಿನ ಹಾಗೆ ಕಂಟಿನ್ಯೂಯಸ್, ಅದರಲ್ಲಿ ಗ್ಯಾಪ್ ಇರಲ್ಲ ಅಂತ ವಾದಿಸಿದ್ರು. ಇನ್ನೊಂದು ಗುಂಪಿನವರು ಇಲ್ಲ, ಅದು ಮರಳಿನ ಹಾಗೆ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ, ಅಂದ್ರೆ ಪಾರ್ಟಿಕ್ಯುಲೇಟ್ ಅಂತ ವಾದ ಮಾಡಿದ್ರು. ಹಾಗಾದ್ರೆ ಯಾವುದು ಸರಿ ಅಂತ ತಿಳ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಬನ್ನಿ. 1 ಗ್ಲಾಸ್ ನೀರಿಗೆ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ? ಗಮನಿಸಿರ್ತೀರಲ್ವಾ, ಉಪ್ಪು ಪೂರ್ತಿಯಾಗಿ ಕರಗಿ ಮಾಯವಾಗುತ್ತೆ. ಆದರೆ ಗ್ಲಾಸ್ನಲ್ಲಿರೋ ನೀರಿನ ಮಟ್ಟ ಮಾತ್ರ ಸ್ವಲ್ಪನೂ ಜಾಸ್ತಿ ಆಗಲ್ಲ. ಹಾಗಾದ್ರೆ ಆ ಉಪ್ಪು ಎಲ್ಲೋಯ್ತು? ಮ್ಯಾಜಿಕ್ ಥರ ಮಾಯವಾಯ್ತಾ? ಖಂಡಿತ ಇಲ್ಲ. ನಿಜವಾಗಿ ಏನಾಗುತ್ತೆ ಅಂದ್ರೆ, ನೀರಿನ ಕಣಗಳ ಮಧ್ಯೆ ಸಣ್ಣ ಸಣ್ಣ ಖಾಲಿ ಜಾಗ ಇರುತ್ತೆ. ನಾವು ಹಾಕಿದ ಉಪ್ಪಿನ ಕಣಗಳು ಆ ಖಾಲಿ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ? ದ್ರವ್ಯದ ಕಣಗಳ ನಡುವೆ ಜಾಗ ಇದೆ ಅಂತ. ದ್ರವ್ಯ ಅನ್ನೋದು ನಿರಂತರ ಅಲ್ಲ, ಅದು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋ ವಾದವೇ ಸರಿ. ಓಕೆ, ದ್ರವ್ಯ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಗೊತ್ತಾಯ್ತು. ಆದ್ರೆ ಈ ಪಾರ್ಟಿಕಲ್ಸ್, ಅಂದ್ರೆ ಈ ಕಣಗಳು ಎಷ್ಟು ಸಣ್ಣದಾಗಿರುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಪ್ರಯೋಗ ನೋಡಿ. ಇಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ 1-2 ಸಣ್ಣ ಕ್ರಿಸ್ಟಲ್ಸ್ ಅಷ್ಟೇ ತಗೊಂಡಿರೋದು. ಅದನ್ನು ಒಂದು ದೊಡ್ಡ ಪಾತ್ರ ನೀರಿಗೆ ಹಾಕಿದ ತಕ್ಷಣ ಇಡೀ ನೀರು ಬಣ್ಣ ಆಗುತ್ತೆ. ಈಗ ಆ ಬಣ್ಣದ ನೀರಿನಿಂದ ಸ್ವಲ್ಪ ತೆಗೆದು ಬೇರೆ ಸ್ವಚ್ಛ ನೀರಿಗೆ ಹಾಕಿ, ಆ ನೀರು ಕೂಡ ಬಣ್ಣ ಆಗುತ್ತೆ. ಹೀಗೆ ಮತ್ತೆ ಮತ್ತೆ ಮಾಡಿದ್ರೂ ಬಣ್ಣ ಸ್ವಲ್ಪನಾದ್ರೂ ಉಳಿದಿರುತ್ತೆ. ಇದರ ಅರ್ಥ ಏನೋ? ಆ ಒಂದೇ ಒಂದು ಸಣ್ಣ ಹರಳಿನಲ್ಲಿ ಲಕ್ಷಾಂತರ, ಕೋಟ್ಯಾಂತರ ಕಣಗಳಿರ್ಬೇಕು ಅಲ್ವಾ? ಹೌದು, ದ್ರವ್ಯದ ಕಣಗಳು ನಾವು ಊಹೆ ಮಾಡೋಕ್ಕೂ ಆಗದಷ್ಟು, ಅಂದ್ರೆ ನಮ್ಮ ಕಲ್ಪನೆಗೂ ಮೀರಿದಷ್ಟು ಸಣ್ಣದಾಗಿರ್ತವೆ. ಈಗ ಈ ಕಣಗಳ ಸೀಕ್ರೆಟ್ ಲೈಫ್ ಬಗ್ಗೆ ನೋಡೋಣ. ಯಾಕಂದ್ರೆ ಈ ಕಣಗಳು ಸುಮ್ಮನೆ ಕೂತಿರಲ್ಲ. ಅವು ಸದಾ ಆಕ್ಟಿವ್ ಆಗಿರ್ತವೆ, ಓಡಾಡ್ತಾ ಇರ್ತವೆ, ಒಂದನ್ನೊಂದು ಅಟ್ರಾಕ್ಟ್ ಮಾಡ್ತಾ ಇರ್ತವೆ. ಈ ಮೊದಲನೇ ಸೀಕ್ರೆಟ್, ಈ ಕಣಗಳು ಯಾವಾಗ್ಲೂ ಚಲನೆಯಲ್ಲಿರ್ತವೆ, ಅಂದ್ರೆ ಮೂವ್ ಆಗ್ತಾನೇ ಇರ್ತವೆ. ಇದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೇವೆ. ಟೆಂಪ್ರೇಚರ್, ಅಂದ್ರೆ ತಾಪಮಾನ ಜಾಸ್ತಿ ಆದ ಹಾಗೆ ಈ ಕಣಗಳು ಇನ್ನೂ ಫಾಸ್ಟಾಗಿ ಚಲಿಸ್ತವೆ. ಅದಕ್ಕೆ ನೋಡಿ, ತಣ್ಣಗಿರೋ ಊಟದ ವಾಸನೆಗಿಂತ ಬಿಸಿ ಬಿಸಿ ಬಿರಿಯಾನಿ ವಾಸನೆ ಮನೆಯೆಲ್ಲ ಎಷ್ಟು ಬೇಗ ಹರಳುತ್ತೆ. ಹೇಗೆ ಬೇರೆ ಬೇರೆ ವಸ್ತುಗಳ ಕಣಗಳು ತಾವಾಗಿಯೇ ಒಂದರಲ್ಲೊಂದು ಮಿಕ್ಸ್ ಆಗೋ ಈ ಪ್ರೋಸೆಸ್ ಇದೆಯಲ್ಲ, ಇದಕ್ಕೆ ಡಿಫ್ಯೂಷನ್ ಅಥವಾ ವಿಸರಣೆ ಅಂತ ಕರೀತಾರೆ. ಹಾಗಾದ್ರೆ ನಾವು ಇಲ್ಲಿಯವರೆಗೂ ಕಣಗಳ ಬಗ್ಗೆ ತಿಳ್ಕೊಂಡ 3 ಮುಖ್ಯ ಪಾಯಿಂಟ್ಸ್ ಯಾವುವು? 1, ಕಣಗಳ ಮಧ್ಯೆ ಜಾಗ ಇರುತ್ತೆ. 2, ಅವು ಯಾವಾಗ್ಲೂ ಚಲನೆಯಲ್ಲಿರ್ತವೆ. ಮತ್ತು 3, ಈ ಕಣಗಳು ಒಂದನ್ನೊಂದು ಅಟ್ರಾಕ್ಟ್ ಮಾಡ್ತವೆ, ಅಂದ್ರೆ ಆಕರ್ಷಿಸ್ತವೆ. ಈ 3ನೇ ಪಾಯಿಂಟ್ ಇದೆಯಲ್ಲ, ಕಣಗಳ ನಡುವಿನ ಆಕರ್ಷಣೆ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಆಕರ್ಷಣೆಯ ಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೇನೆ ಒಂದು ವಸ್ತು ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್ ಆಗಿರುತ್ತಾ ಅಂತ ಡಿಸೈಡ್ ಆಗೋದು.
ಸರಿ, ಹಾಗಾದ್ರೆ ಈಗ ದ್ರವ್ಯದ 3 ಮುಖ್ಯ ಸ್ಥಿತಿಗಳಾದ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಅಂದ್ರೆ ಘನ, ದ್ರವ ಮತ್ತು ಅನಿಲದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಟೇಬಲ್ ನೋಡಿದ್ರೆ ಈ 3 ಸ್ಥಿತಿಗಳ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಘನ ವಸ್ತುಗಳಿಗೆ ಒಂದು ಫಿಕ್ಸ್ಡ್ ಶೇಪ್ ಮತ್ತೆ ವಾಲ್ಯೂಮ್ ಇರುತ್ತೆ. ಆದ್ರೆ ದ್ರವಗಳು ಅವುಗಳನ್ನ ಯಾವ ಪಾತ್ರೆಗೆ ಹಾಕ್ತಿವೋ ಅದರ ಶೇಪ್ ತಗೊಳ್ಳುತ್ತೆ. ಅನಿಲಗಳ ಕಥೆನೇ ಬೇರೆ, ಅವು ಸಿಕ್ಕಿದ ಜಾಗವನ್ನೆಲ್ಲ ತುಂಬ್ಕೊಂಡ್ಬಿಡ್ತವೆ. ಇದಕ್ಕೆಲ್ಲ ಕಾರಣವೇನು? ಅದೇ ಪಾರ್ಟಿಕಲ್ ಅಟ್ರಾಕ್ಷನ್. ಘನವಸ್ತುಗಳಲ್ಲಿ ಕಣಗಳ ನಡುವಿನ ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್, ದ್ರವಗಳಲ್ಲಿ ಸ್ವಲ್ಪ ಮೀಡಿಯಂ, ಅನಿಲಗಳಲ್ಲಿ ಅಟ್ರಾಕ್ಷನ್ ತೀರಾ ವೀಕ್ ಆಗಿರುತ್ತೆ ಅಷ್ಟೇ. ಈ ಚಿತ್ರದಲ್ಲಿ ಇನ್ನೂ ಕ್ಲಿಯರ್ ಆಗಿ ನೋಡ್ಬೋದು. ಎ ಚಿತ್ರದಲ್ಲಿರೋ ಸಾಲಿಡ್ನಲ್ಲಿ ನೋಡಿ, ಕಣಗಳೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಹತ್ರ ಪ್ಯಾಕ್ ಆಗಿದೆ. ಬಿ ಚಿತ್ರದಲ್ಲಿರೋ ಲಿಕ್ವಿಡ್ನಲ್ಲಿ ಕಣಗಳು ಹತ್ರದಲ್ಲೇ ಇವೆ, ಆದರೆ ಅವುಗಳಿಗೆ ಓಡಾಡಕ್ಕೆ ಸ್ವಲ್ಪ ಫ್ರೀಡಮ್ ಇದೆ. ಇನ್ನು ಸಿ ಚಿತ್ರದಲ್ಲಿರೋ ಗ್ಯಾಸ್ನಲ್ಲಿ ನೋಡಿ, ಕಣಗಳು ಎಲ್ಲೆಂದರಲ್ಲೂ ಹಾರಾಡ್ಕೊಂಡು ತುಂಬಾ ದೂರ ಇವೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಆದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ಪ್ರಶ್ನೆ ಏನಂದ್ರೆ, ದ್ರವ್ಯ ತನ್ನ ಸ್ಥಿತಿನ ಬದಲಾಯಿಸಬಹುದಾ? ಅಂದ್ರೆ ಒಂದು ಸಾಲಿಡ್ ಲಿಕ್ವಿಡ್ ಆಗ್ಬೋದಾ? ಉತ್ತರ ಖಂಡಿತ ಹೌದು. ಇದು ಟೆಂಪರೇಚರ್ ಮತ್ತೆ ಪ್ರೆಷರ್ ಮಧ್ಯ ನಡೆಯೋ ಒಂದು ಸೂಪರ್ ಡ್ಯಾನ್ಸ್ ಇದ್ದ ಹಾಗೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀರು. ನಾವು ಐಸ್ ಅಂದ್ರೆ ಮಂಜುಗಡ್ಡೆಗೆ ಹೀಟ್ ಕೊಟ್ಟಾಗ ಏನಾಗುತ್ತೆ? ಅದರೊಳಗಿರೋ ಕಣಗಳಿಗೆ ಎನರ್ಜಿ ಸಿಕ್ಕಿ ಅವು ಜೋರಾಗಿ ವೈಬ್ರೇಟ್ ಆಗೋಕ್ ಶುರು ಮಾಡ್ತವೆ. ಈ ಎನರ್ಜಿ ಅವುಗಳ ನಡುವಿನ ಅಟ್ರಾಕ್ಷನ್ ಫೋರ್ಸ್ಗಿಂತ ಜಾಸ್ತಿ ಆದಾಗ ಸಾಲಿಡ್ ಐಸ್ ಕರಗಿ ಲಿಕ್ವಿಡ್ ನೀರಾಗಿ ಬದಲಾಗುತ್ತೆ. ಅದನ್ನೇ ಇನ್ನೂ ಹೀಟ್ ಮಾಡಿದ್ರೆ ಆ ನೀರು ಕುದಿದು ಗ್ಯಾಸ್ ಅಂದ್ರೆ ನೀರಾವಿಯಾಗಿ ಬದಲಾಗುತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಅದಕ್ಕೆ ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ವಸ್ತುಗಳು ಲಿಕ್ವಿಡ್ ಸ್ಟೇಜ್ಗೆ ಹೋಗೋದೇ ಇಲ್ಲ, ಡೈರೆಕ್ಟ್ ಆಗಿ ಸಾಲಿಡ್ನಿಂದ ಗ್ಯಾಸ್ ಆಗಿ ಬದಲಾಗ್ತವೆ. ನಾವು ಪೂಜೆಗೆ ಬಳಸೋ ಕರ್ಪೂರ ಅಥವಾ ಡ್ರೈ ಐಸ್ ಇದೆಯಲ್ಲ, ಅವೆಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಒಟ್ಟಾರೆಯಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ಯಾವುದೇ ವಸ್ತುವಿನ ಸ್ಥಿತಿ, ಅದು ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್ ಆಗಿರಲಿ, ಅದನ್ನ ಡಿಸೈಡ್ ಮಾಡೋದು ಟೆಂಪರೇಚರ್ ಮತ್ತೆ ಪ್ರೆಷರ್ ನಡುವೆ ನಡೆಯೋ ಒಂದು ಜಗ್ಗಾಟ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ. ಸಾಮಾನ್ಯ ಟೆಂಪರೇಚರ್ ಮತ್ತು ಪ್ರೆಷರ್ನಲ್ಲಿ ದ್ರವ್ಯಕ್ಕೆ ಈ 3 ಸ್ಥಿತಿಗಳಿವೆ. ಹಾಗಾದ್ರೆ ಸೂರ್ಯನ ತರಹದ ಅತಿ ಹೆಚ್ಚು ತಾಪಮಾನ ಇರೋ ಜಾಗದಲ್ಲಿ ಅಥವಾ ಈ ವಿಶ್ವದ ಯಾವುದೋ ಒಂದು ಮೂಲೆಯಲ್ಲಿ ಅತಿ ಹೆಚ್ಚು ಪ್ರೆಷರ್ ಇರೋ ಕಡೆ ದ್ರವ್ಯ ಬೇರೆ ಯಾವೆಲ್ಲ ಅದ್ಭುತ ಸ್ಥಿತಿಗಳಲ್ಲಿ ಇರಬಹುದು? ಉದಾಹರಣೆಗೆ ಪ್ಲಾಸ್ಮಾ ಅಂತಾರಲ್ಲ, ಇದರ ಬಗ್ಗೆ ಖಂಡಿತ ಯೋಚಿಸಿ. ಸೊ